ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು 36 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸನ್ನು ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಚೆಸ್ಟ್ ಬಂದು 36 ಇದೆ, ಹಾಗೆ ಸೊಂಟದ ಅಳತೆ ಬಂದು 30 ಇಂಚಿದೆ, ಹಾಗೆ ಲೆಂತ್ ಬಂದು 14 ಇಂಚಿದೆ. ನೋಡಿ, ಈ ಮೆಜರ್ಮೆಂಟ್ಗೆ ಇವತ್ತು ನಾವು ಒಂದು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಕೆಳಗಡೆಗೆ ನಾನು 1/2 ಇಂಚಿಗೆ ಒಂದು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ಹಾಗೆ ಟೋಟಲ್ ಲೆಂತ್ ಬಂದು 14 ಇಂಚ್ ಬೇಕು, 14.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 2 ಇಂಚು 1 ಪಾಯಿಂಟ್ ಇಡ್ತಾ ಇದ್ದೀನಿ. ರೆಡಿ ಆದ್ಮೇಲೆ ಅದು 2.25 ಆಗುತ್ತೆ. 2.25 ಅಥವಾ 2.5ಗೆ 1 ಪಾಯಿಂಟ್ ಕಡಿಮೆ ಆಗುತ್ತೆ. ಶೋಲ್ಡ್ರ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಶೋಲ್ಡ್ರನ್ನ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು 2.25 ಇಂಚ್ ಇದೆ, 3 ಇಂಚ್ ಇಡೋಣ. ನೋಡಿ, ಇಲ್ಲಿಗೆ 5.25 ಇಂಚು ಶೋಲ್ಡರ್ ಆಗುತ್ತೆ. ಹಾಗೆ ಇಲ್ಲಿ ಕೂಡ 5.25 ಇಂಚು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಮಾರ್ಜಿನ್ ಕೂಡ ಆ್ಯಡ್ ಇದೆ. ಹಾಗೆ ಚೆಸ್ಟ್ ಬಂದು 36 ಇದೆ. 36 4ರಿಂದ ಡಿವೈಡ್ ಮಾಡಿದರೆ ನಮಗೆ 9 ಇಂಚ್ ಬರುತ್ತೆ. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಮಾರ್ಜಿನ್ ಬಂದು 1.25 ಇಂಚಿನಷ್ಟು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಂಟ ಅಳತೆ ಬಂದು 30 ಇದೆ. 30 4ನೇ ಒಂದು ಭಾಗ 7.5 ಬರುತ್ತೆ. 1 ಇಂಚು ಡಾಟ್ಗೋಸ್ಕರ ಆ್ಯಡ್ ಮಾಡಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ನೆಕ್ ಡೀಪು ಹಾಗೆ ಆರ್ಮೋಲನ್ನು ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ಇದು ಕರೆಕ್ಟಾಗಿದೆ ಅವ್ರಿಗೆ. ಹಾಗಾಗಿ ನೋಡಿ, ಇಲ್ಲಿವರೆಗೂ ಆರ್ಮೋಲು ಟಚ್ ಇದೆ. ಇಲ್ಲಿಂದ ಕೆಳಗಡೆಯಿಂದ ಈ ರೀತಿ ಇಟ್ಕೊಂಡ್ರೆ ನಮಗೆ ಆರ್ಮೋಲು ಕರೆಕ್ಟಾಗಿ ಸಿಗುತ್ತೆ. 1/2 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದ್ಸರಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆರ್ಮೋಲು ಕರೆಕ್ಟಾಗಿ ಇದೆಯಾ ಇಲ್ವಂತೇಳಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಇಲ್ಲಿ 1.25 ಇಂಚು ನಾನು ಕಾರ್ನರ್ ಸೈಡಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು, ಹಾಗೆ ನೋಡಿ ಎಷ್ಟಿದೆ 4.25 ಅರ್ಧ ಎಷ್ಟಕ್ಕೆ ಬರುತ್ತೋ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನಾವು ಇಲ್ಲಿಂದ ಸೇಪನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಕೇಲ್ ಇದ್ದರೆ ಈಸಿಯಾಗಿ ನೀವು ಮಾರ್ಕ್ ಕೂಡ ಮಾಡ್ಕೋಬೋದು. ಬ್ಯಾಕ್ ನೆಕ್ ಲೆಂತ್ ಬಂದು ನೋಡಿ, ಕೆಳಗಡೆಯಿಂದ ನಾವು ಮೆಜರ್ಮೆಂಟ್ ತಗೊಂಡ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕೆಳಗಡೆಯಿಂದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಬ್ಯಾಕ್ ಸೈಡು 5.5 ಇದೆ ರೆಡಿ. ಕೆಳಗಡೆಯಿಂದ 5.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಮಾರ್ಕ್ ಹಾಕೊಂಡು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಮಾಮೂಲಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಈಗ ಕಟ್ ಮಾಡೋಣ. ಇದು ಬ್ಯಾಕ್ ಪಾರ್ಟು ಮಾರ್ಕಿಂಗು ಕಟ್ಟಿಂಗು. ಹಾಗೆ ಬ್ಯಾಕ್ ಸೈಡು ಡಾಟ್ ಬಂದು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ, 1 ಇಂಚು ಡಾಟ್ ಬಿಟ್ಟಿದ್ದೀವಿ, ಹಾಗಾಗಿ 1/2 ಇಂಚಿಗೊಂದು ಮಾರ್ಕ್ ಮಾಡ್ಕೊಂಡು ಡಾಟನ್ನು ಮಾರ್ಕ್ ಹಾಕೋಣ. ಇದು ಬ್ಯಾಕ್ ಸೈಡ್ ಡಾಟ್ ಆಯಿತು. ಇವಾಗ ಒಂದು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಸ್ಕೋರ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬ್ಯಾಕ್ ಪಾರ್ಟನ್ನು ಇಟ್ಟು ನಾವು ಶೋಲ್ಡ್ರು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಳೋಣ ಆ್ಯಸ್ ಇಟ್ ಈಸು. ನೋಡಿ, ನಾನು ಡೈರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ನೇಚಕಾಯನ್ನು ನೆಕ್ ವಿಡ್ತಿಗೆ ಇವಾಗ ಇದನ್ನು ರಿಮೂವ್ ಮಾಡೋಣ. ನೋಡಿ, ಇಲ್ಲಿ ನಮಗೆ ಮಾರ್ಕಿಂಗ್ ಕಾಣ್ತಾ ಇದೆ ಆರ್ಮೋಲ್ದು. ಆ್ಯಸ್ ಇಟ್ ಈಸು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಈ ಕಾರ್ನರ್ ಸೈಡಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ನೆಕ್ ಡೀಪಿಗೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ನಾವು ಅಳತೆ ಬ್ಲೌಸಿಂದನೇ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು 9 ಇಂಚು ಚೆಸ್ಟ್ ಇದೆ, 2 ಇಂಚು 1.25 ಇಂಚು
ಮಾರ್ಜಿನ್ನು. ಇವಾಗ ನಾವು ಮೇನು ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಡಾಟು ಹಾಗೆ ಫ್ರಂಟ್ ನೆಕ್ ಡೀಪನ್ನು ನೋಡಿ ನಾವು ಫ್ರಂಟ್ ಸೈಡಿಂದನೇ ಮಾರ್ಕ್ ಮಾಡ್ಕೋಬೇಕು. ಹುಕ್ಸ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಪಟ್ಟಿಂದನೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಶೋಲ್ಡ್ರ್ ಪಾಯಿಂಟ್ ಇಲ್ಲಿಗೆ ರೆಡಿ ಇದೆ. ಇಲ್ಲಿ ಒಂದು 1/2 ಇಂಚ್ ಬಿಟ್ಟು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ನಾವು ಮಾರ್ಜಿನ್ ಇಲ್ಲಿಗೇನು ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಲೈನ್ ಹಾಕಿದ್ದೀವಿ ಅಲ್ಲಿಗೆ ಇಟ್ಟರೆ ನಮಗೆ ನೆಕ್ ವಿಡ್ತ್ ಕೂಡ ಈಸಿಯಾಗಿ ನೋಡಿ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ಸುಕ್ಕ ಆಗ್ತಾ ಇತ್ತು ಅಂದರೆ ಕರೆಕ್ಟಾಗಿದೆ ಅಂತ, ಅಥವಾ ನೆಕ್ ವಿಡ್ತ್ ಕೂಡ ನಾವು ಸರಿಯಾಗಿ ಇಟ್ಟಿದ್ದೀವಿ ಅಂತ ಅರ್ಥ. ನೋಡಿ ನೆಕ್ ಲೆಂತ್ ಬಂದು ಇಲ್ಲಿವರೆಗೂ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಮಾರ್ಜಿನ್ಗೋಸ್ಕರ. ಹಾಗೆ ಬೆಲ್ಟ್ ನೋಡಿ, ಅವರು ಬೆಲ್ಟ್ ಎಲ್ಲಿವರೆಗೂ ಇದೆ ನೋಡ್ಕೊಳ್ಳಿ, ಇಲ್ಲಿವರೆಗೂ ಇದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆನಂತರ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಅಫೆಕ್ಸ್ ಪಾಯಿಂಟು ಬೇಕಾದ್ರೆ ಅಫೆಕ್ಸ್ ಟು ಅಫೆಕ್ಸ್ನಲ್ಲಿ ಮಾಡ್ಕೋಬೋದು, ಇಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟ್ನ 10ನೇ ಭಾಗ ಎಷ್ಟು ಬರುತ್ತೋ ಅಷ್ಟು ಇಡ್ಬೋದು. ಇಲ್ಲಿಂದ ಫಸ್ಟ್ ಡಾಟ್ ಪಾಯಿಂಟು ನೋಡಿ ಅಫೆಕ್ಸ್ ಪಾಯಿಂಟ್ ಅಂತೀವಲ್ಲ ಅದು ಇಲ್ಲಿಗೆ ಬರುತ್ತಾ ಇದೆ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟು ನೋಡಿ ಈ ಥರ ಇಟ್ಕೊಳ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಕಂಟಿನ್ಯೂ ಮಾಡಿ ಇಲ್ಲಿವರೆಗೂ ಬರ್ತಾ ಇದೆ. ಇವೆರಡಕ್ಕೂ ಒಂದು ಲೈನ್ ಹಾಕೋಣ. ನೋಡಿ ಇದು ಸೆಕೆಂಡ್ ಡಾಟ್ ಪಾಯಿಂಟು, ಹಾಗೆ ಇದು ಫಸ್ಟ್ ಡಾಟ್ ಪಾಯಿಂಟು. ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಬಂದು ಇದು. ಒಂದ್ಸರಿ ಇಲ್ಲ ಅಂದರೆ ನಿಮಗೆ ಅದು ಅಫೆಕ್ಸ್ ಟು ಅಫೆಕ್ಸ್ ಅಳತೆ ಮಾಡ್ಕೊಳಕ್ಕೆ ಸರಿ ಆಗಲಿಲ್ಲ ಅಂದರೆ ನೀವು ಚೆಸ್ಟ್ ಮೆಜರ್ಮೆಂಟ್ನ 10ನೇ ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟು ಇಡ್ಬೋದು. ಇದು 36 ಇದೆ, ಹಾಗಾಗಿ 3.6 ಬರುತ್ತೆ. ಅಂದರೆ ಸರಿಯಾಗಿ ಇಟ್ಟಿದ್ದಾರೆ ಅವರು, ಹಾಗಾಗಿ ಎಕ್ಸಾಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡದು ಸರಿ ಇದೆ. ಡಾಟ್ ಒಂದು ನೋಡಿ ಫ್ರಂಟ್ ಡಾಟ್ ಒಂದು 2.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ ಇದು 2.5 ಇಂಚು ಡಾಟು. ಹಾಗೆ ಸೊಂಟದ ಅಳತೆ ಒಂದು ಎಷ್ಟಿದೆ 7.5 ಇದೆ. ಒಂದು ಸೈಡು 30 ಇದೆ, 34 ಡಿವೈಡ್ ಮಾಡಿದರೆ ನಮಗೆ 7.5 ಆಗುತ್ತೆ. ನೋಡಿ ಇಲ್ಲಿ ಈ ಥರ 7.5 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2.5 ಇಂಚು ನಾವು ಡಾಟ್ ಇಟ್ಟೋದ್ರಿಂದ 2.5 ಇಂಚು. ಹಾಗೆ ಮಾರ್ಜಿನ್ ಬಂದು 1.25 ಇಂಚು. ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಉಕ್ಸ್ ಪಟ್ಟಿ ಇಲ್ಲಿವರೆಗೂ ಇದೆ, ಅದಕ್ಕೆ ನಾವು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ ಟೋಟಲ್ 1 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. 1 ಇಂಚು ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ 1/2 ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೆ ಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. 1.25 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಇದೆ ಇದು ಗ್ಯಾಪು, ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಕೂಡ ಉಳಿಯುತ್ತೆ 1.25 ಇದೆ. ತುಂಬ ಕ್ರಾಸ್ ಆಯ್ತು ಇದು. ಇದನ್ನು ಇವಾಗ ಸೇರಿಸೋಣ ಇಲ್ಲಿ. ಹಾಗೆ ಒಂದು 1/2 ಇಂಚು ಒಂದು ನೋಡಿ ಇಲ್ಲಿ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಅವ್ರ ಬ್ಲೌಸಲ್ಲಿ ಅವರು ಆ ಥರ ಕ್ರಾಸ್ ಇಟ್ಟಿಲ್ಲ, ಬಟ್ ನಾವು ಇಡೋಣ. ನೋಡಿ ಈ ರೀತಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೋಬೋದು. ಫ್ರಂಟ್ ಡಾಟ್ ಬಂದು ಇವೆರಡು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. 6 ಇಂಚ್ ಇದೆ ನೋಡಿ, 6ರಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ 2 ಇಂಚು ಗ್ಯಾಪ್ ಬರೋಂಗೆ ಇಲ್ಲಿವರೆಗೂ ಬರ್ತಾ ಇದೆ, ಅಲ್ಲಿವರೆಗೂ ನಾವು ಈ ಡಾಟನ್ನು ಹಿಡಿಬೇಕಾಗುತ್ತೆ. ಹಾಗೆ ಆರ್ಮೋಲ್ ಡಾಟ್ ಕೂಡ ನೋಡಿ ಇದು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ನಿಮಗೆ 4th ಡಾಟು ಬೇಕಂದ್ರೆ ಹಿಡಿಬೋದು, ಬೇಡ ಅಂದರೆ ನೀವು ಅದನ್ನು ಲೆಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಇವಷ್ಟು ಸರ್ಕಲಲ್ಲಿ ನಮಗೆ 2 ಇಂಚು ಗ್ಯಾಪ್ ಇರಬೇಕು. ನೋಡಿ ಇದು 2 ಇಂಚ್ ಗ್ಯಾಪ್ ಇದೆ, 2.25 ಗ್ಯಾಪ್ ಇದೆ, ಒಂದು 2 ಇಂಚ್ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿವರೆಗೂ ಡಾಟ್ ಹಿಡಿಬೇಕು, ಅದನ್ನು ಇಲ್ಲಿವರೆಗೂ ಇದನ್ನು ಡಾಟ್ ಹಿಡಿಬೇಕು. ಇಲ್ಲಿ ಒಂದು ನಮಗೆ ಸರ್ಕಲ್ ಕ್ರಿಯೇಟ್ ಆಗಬೇಕು, ಆವಾಗ ಪರ್ಫೆಕ್ಟಾಗಿ ಕೂರುತ್ತೆ ಫ್ರಂಟ್ ಪಾರ್ಟಲ್ಲಿ. ಇದು ನೋಡಿ ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಇವಾಗ ಇದನ್ನು ಕಟ್ ಮಾಡೋಣ. ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡೋಣ, ಆನಂತರ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಗೆ ಸಾಲ್ಟೇಜ್ ಆಗ್ಬೋದು, ಹಾಗಾಗಿ ಮೊದಲಿಗೆ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಬೆಲ್ಟನ್ನು ಬೇಕಾದರೆ ಆಮೇಲೆ ಬೇರೆದರಲ್ಲೂ ಕೂಡ ತೆಗಿಬೋದು. ನೋಡಿ ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ. ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು, ಬಟ್ ಅದಕ್ಕಿಂತ 1 ಇಂಚು ನಾವು ಜಾಸ್ತಿ ಲೆಂತನ್ನು ಇಡಬೇಕು. ಸ್ಲೀವ್ ಬಂದು 1 ಇಂಚು ಜಾಸ್ತಿ. ಮೊದಲಿಗೆ ಇಲ್ಲಿ ಒಂದು 1/2 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಆನಂತರ ಬಂದು 1 ಇಂಚು ನಾವು ಟೋಟಲ್ ಬ್ಲೌಸ್ ಲೆಂತನ್ನು ಜಾಸ್ತಿ ಇಡಬೇಕು, ಹಾಗಾಗಿ ನೋಡಿ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಅಳತೆ ಬ್ಲೌಸ್ಗಿಂತ ಹೆಚ್ಚುವರಿ ಮಾಡೋದ್ರಿಂದ ಅದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ಥರ ಅಳತೆ ಬ್ಲೌಸಿನ ಸ್ಲೀವನ್ನು ಈ ರೀತಿ ನಾವು ಮಾರ್ಕಿಂಗಿಗೆ ಇಟ್ಟರೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಕೂಡ ಇಟ್ಟರೆ
ನಮಗೆ ಎಕ್ಸಾಕ್ಟಾಗಿ ಬರುತ್ತೆ, ಕರೆಕ್ಟಾಗಿ ಸಿಗುತ್ತೆ ನೋಡಿ. ಕಾಣಿಸ್ತಾ ಇದೆ, 1 ಇಂಚ್ ಇದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಸ್ಲೀವ್ ಲೆಂತ್ ಬಂದು. ನೋಡಿ ಇಲ್ಲಿಗೆ 1/2 ಇಂಚು ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಫಿಟ್ಟಿಂಗ್ ಲೈನು ನೋಡಿ, ಇಲ್ಲಿ ಕೂಡ ಅಷ್ಟೇ 1/2 ಇಂಚು ಮಾರ್ಜಿನ್ ಸೇರಿಸಿ ನಾನು ಇಟ್ಕೊಂಡಿದ್ದೀನಿ. ಸಾರಿ, ಅದು ಲೆಂತ್ ಜಾಸ್ತಿ ಆಯಿತು, ಲೆಂತ್ ಕಡಿಮೆ ಆಯಿತು, ಹಾಗಾಗಿ ಮತ್ತೊಂದು ಸರಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಕ್ಸ್ಟ್ರಾ ಕಟ್ಕೊಂಡು ಟೋಟಲ್ ಲೆಂತ್ ಇಲ್ಲಿ ಬರುತ್ತೆ. ಹಾಗೆ ಫಿಟ್ಟಿಂಗ್ ಲೈನು, ಹಾಗೆ ಇಲ್ಲಿವರೆಗೂ 1/2 ಇಂಚು ಮಾರ್ಜಿನ್. ನೋಡಿ ಇದು ಕ್ಯಾಪ್ ಹೈಟ್ ಬಂದು ತುಂಬ ಕಡಿಮೆ ಇದೆ, ಬಟ್ ಅಳತೆ ಬ್ಲೌಸ್ ಆಗಿರೋದ್ರಿಂದ ನಾವು ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಜಿನ್ ಬಂದು ನಾವು ಫ್ರಂಟ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಅಷ್ಟನ್ನೇ ಇಡೋಣ, 1.25 ಇಂಚ್ ಇಟ್ಟಿದ್ದೀವಿ. ಇವಾಗ ಬಂದು ಇದಕ್ಕೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನೋಡಿ ಈ ಥರ ಸ್ಕೇಲ್ ಇದ್ದರೆ ತುಂಬ ಈಸಿಯಾಗಿ ನೀವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೋಬೋದು. ನಿಮಗೂ ಕೂಡ ಆನ್ಲೈನಲ್ಲಿ ಬೈ ಮಾಡಬೇಕಂದ್ರೆ ಇದು ಲಿಂಕನ್ನು ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಬ್ಯಾಕ್ ಶೇಪು, ಸ್ವಲ್ಪ ಮೇಲ್ಗಡೆ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಫ್ರಂಟ್ ಶೇಪ್ ಕೂಡ ಬರುತ್ತೆ. ನೋಡಿ ಈ ರೀತಿ ಫ್ರಂಟು ಬ್ಯಾಕು ಎರಡೂ ಕೂಡ ಮಾರ್ಕ್ ಮಾಡ್ಕೋಬೋದು ಈ ಥರ ಸ್ಕೇಲ್ ಇದ್ದರೆ. ನೋಡಿ ಇದು ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ. ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಇದೆಯಾ ಅಂತೇಳಿ ಗೊತ್ತಾಗುತ್ತೆ ನಮ್ಗೆ ಈಸಿಯಾಗಿ. ಅಂದರೆ ಸ್ಲೀವ್ ಕಟ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 1/2 ಇಂಚು ಮಾರ್ಜಿನನ್ನು ಬಿಡಬೇಕು. ನೋಡಿ ಕರೆಕ್ಟಾಗಿ ಬರ್ತಿದೆ, ಯಾವುದೇ ತೊಂದರೆ ಇಲ್ಲದಂಗೆ ನಾವು ಕಟ್ ಮಾಡೋ ರೀತಿ ಕರೆಕ್ಟ್ ಇದೆ. ನಾವು ಇವಾಗ ಬೆಲ್ಟ್ ಎಷ್ಟು ಬೇಕಂತ ನೋಡ್ಕೊಳ್ಳೋಣ. ಯಾಕಂದರೆ ನೋಡಿ ಅಳತೆ ಬ್ಲೌಸಿಂದ ನಾವು ಕಟ್ ಮಾಡಿದ್ದೀವಿ, ಬಟ್ ನಾವು ಬ್ಲೌಸ್ ಏನು ಕಟ್ ಮಾಡಿದ್ದೀವಿ ಇದನ್ನು ಕ್ರಾಸ್ ಇಟ್ಟಿದ್ದೀವಿ, ಅವ್ರು ಕ್ರಾಸ್ ಇಟ್ಟಿಲ್ಲ. ಹಾಗಾಗಿ ನಾವು ನಮ್ಮ ಬ್ಲೌಸ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ, ನಾವು ಕಟ್ ಮಾಡಿರೋ ಪ್ರಕಾರನೇ. ನೋಡಿ ಇಲ್ಲಿ ಎರಡೂ ಒಂದೇ ಸರಿ ಸೇಫ್ ಇರಬೇಕು, ಸೇಮ್ ಇರಬೇಕು. ಇವಾಗ ಬಂದು ನಿಮಗೆ ಡಾಟ್ ಬೇಕು ಬೇಡವ ಅನ್ನೋದನ್ನು ಇವಾಗ ಡಿಸೈಡ್ ಮಾಡ್ಕೋಬೋದು. ನೀವು ಬೇಕಂದರೆ 1/2 ಇಂಚು ಜಾಸ್ತಿ ಇಡಿ, ಬೇಡ ಅಂದರೆ 1/2 ಇಂಚು ಕಡಿಮೆ ಇಡಿ. ನಾನು ಇದಕ್ಕೆ ಡಾಟ್ ಹಿಡಿಯಲ್ಲ ನೋಡಿ, ಹಾಗಾಗಿ ಡಾಟು ಹಿಡಿಲಿಲ್ಲ ಅಂದರೂ ಕೂಡ ನಮಗೆ ರೆಡಿ ಬಂದು 1.25 ಇಂಚು ಬೇಕು. ನೋಡಿ 1.25 ಇಂಚು ಬೇಕು ನಮಗೆ. 1.25 ಅಂದರೆ ಅಲ್ಲಿಗೆ 1 ಇಂಚು ನಾವು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು, ಸ್ಟಿಚಿಂಗ್ ಮಾರ್ಜಿನನ್ನು. 2.25 ಆಗುತ್ತೆ, ಅಲ್ಲಿ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಬೇಕಾದರೆ ಒಂದು ಡಾಟನ್ನು ಹಿಡಿಬೋದು, ಒಂದು 1/2 ಇಂಚು ಬರುತ್ತೆ ಅದು. ನೋಡಿ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ ಹಾಕೊಂಡಿದ್ದೀನಿ. ನಾವಿಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಅಪೆಕ್ಸ್ ಟು ಅಪೆಕ್ಸ್ ಬಂದು 3.25 ಇದೆ, ಮಾರ್ಜಿನ್ ಸೇರಿಸಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನಾವು ಇಲ್ಲಿಂದನೇ ಸೇಪನ್ನು ತೆಗಿಬೇಕು. ಹಾಗೆ ಟೋಟಲ್ ಬೆಲ್ಟ್ ಬೇಕಾಗಿರೋದು ನಮಗೆ 7.25 ಇಂಚು ಪ್ಲಸ್ 2 ಇಂಚು ನಮಗೆ ಮಾರ್ಜಿನ್ ಬೇಕು. ಹಾಗಾಗಿ ನೋಡಿ ಇಲ್ಲಿಂದ ನಾವು ಸೇಪನ್ನು ಸ್ಟಾರ್ಟ್ ಮಾಡ್ಕೋಬೇಕು ಈ ರೀತಿ. ನೋಡಿ ಈ ರೀತಿ ನಾವು ಬೆಲ್ಟ್ ಕೂಡ ಕಟ್ ಮಾಡಿದ್ದೀವಿ. ಇದರಲ್ಲಿ 2 ಬೆಲ್ಟ್ ಇದೆ, ನಿಮಗೆ ತೋರಿಸ್ತೀನಿ ಅಟ್ಯಾಚ್ ಮಾಡಿದ್ರು ಯಾವ ರೀತಿ ಬರುತ್ತೆ ಅಂತೇಳಿ. ನೋಡಿ ಕೆಳಗಡೆ ಕೂಡ ಮಾರ್ಜಿನಿಗೆ ಬಿಟ್ಟಿದ್ದೀನಿ. ನಮಗೆ ಒಂದು ಇಲ್ಲಿ ಡಾಟ್ ಬರುತ್ತೆ, ಒಂದು ಮತ್ತೆ ಜಾಸ್ತಿ ಇಟ್ಟಿದ್ದೀನಿ ನಾನು. ನೋಡಿ ಇಲ್ಲೊಂದು ಡಾಟ್ ಹಿಡಿತೀವಿ, ಈ ರೀತಿ ಡಾಟ್ ಹಿಡಿದಾಗ ನಮಗೆ ಕರೆಕ್ಟಾಗಿ ಮಾರ್ಜಿನ್ ಕೂಡ ಸಿಗುತ್ತೆ. ನೋಡಿ ಈ ರೀತಿ ಆಮೇಲೆ ಸೈಡ್ ಜಾಯಿಂಟ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.